ಇವತ್ತು ಶುಕ್ರವಾರ ಬೇಗನೆ ಕೆಲ್ಸಕ್ಕೆ ಹೋಗ್ಬೇಕು, ಹಂಗಾಗಿ ಹೊರಗಡೆನೂ ಹೋಗ್ಬೇಕು ಅಂತ ಹೇಳಿದ್ನಲ್ವಾ, ಹಂಗಾಗಿ ರೆಡಿಯಾಗಿ ನಾನು ಕೂಡ ಹೋಗ್ತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಮುಗೀತು. ಅದ್ರ ಜೊತೆಗೆ ಮನೆಯವರು ಮಕ್ಕಳು ಒಂದ್ ಕೆಲಸ ಮಾಡ್ತಾರೆ ಯಾವಾಗ್ಲೂ, ಆರ್ಡರ್ ಮಾಡ್ಬಿಟ್ಟು ನನ್ನ ನಂಬರ್ ಕೊಟ್ಬಿಟ್ಟು ಹೋಗಿರ್ತಾರೆ. ಆರ್ಡರ್ ಬಂದಾಗ ಎಷ್ಟು ಅಮೌಂಟ್ ಏನು ಅಂತ ನನಗೆ ಗೊತ್ತಿರಲ್ಲ. ಇವತ್ತು ವೈರ್ಲೆಸ್ ಚಾರ್ಜಿಂಗ್ ಆರ್ಡರ್ ಮಾಡ್ಬಿಟ್ಟು ನನ್ನ ನಂಬರ್ ಕೊಟ್ಟು ಹೋಗಿದ್ದಾರೆ. ಏನಪ್ಪಾ ಅಂತ ಹೋಗಿ ನೋಡಿದ್ರೆ ಚಾರ್ಜಿಂಗು ಸರಿ ಅಂತ ಅನ್ಬಿಟ್ಟು ಅದು ಇಸ್ಕೊಂಬಂದು ಇಟ್ಬಿಟ್ಟು, ಆಮೇಲೆ ಆರೆಂಜಿನ ತಿಂದಿರೋ ಸಿಪ್ಪೆ ಇತ್ತಲ್ವಾ, ವೇಸ್ಟ್ ಮಾಡಬಾರ್ದು ಅಂತ ಅನ್ಬಿಟ್ಟು ಅದನ್ನೆಲ್ಲ ಚೂರ್ ಮಾಡಿ ಒಣಗಾಕಿ ಒಣಗಿದ ನಂತರ ಪೌಡರ್ ಮಾಡ್ಕೊಂಡು ಸ್ಕ್ರಬ್ ತರ ನಾವು ಬಳಸ್ಕೋಬಹುದು. ಇದೇ ನಮ್ಮ ಎಲ್ಲೋ ಲೇಡಿ ಅಂತ ಬೆಳಗ್ಗೆ ಹೇಳಿದ್ನಲ್ವಾ, ಅವಳನ್ನ ಇಸ್ಕೊಬಂದು ಇಟ್ಟಿದ್ರು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ. ಇವಾಗ ಕೆಲಸ ಮಾಡೋಣ ಅಂತ ಅದೇ ಹೋದೆ. ಹೊರಗಡೆ ಕೆಲಸ ಇತ್ತು, ಆದ್ರೆ ಇವತ್ತು ಬೇಡ, ನಾನು ವೈರಿಂಗ್ ಮಾಡಿಸ್ತಾ ಇದೀನಿ ಅಂತ ಅಂದ್ರು ಮನೆಯವರು. ಸರಿ ಅಂತ ಅನ್ಬಿಟ್ಟು ಆಫೀಸಲ್ಲಿ ಕೆಲಸ ಮುಗಿಸ್ಬಿಟ್ಟು, ಡೈಲಿ ನಾನು ಫೋನ್ ಮಾಡ್ತೀನಿ ಏನ್ ಅಡ್ಗೆ ಮಾಡ್ಲಿ ಅಂತ, ಮುದ್ದೆ ಮಾಡ್ತೀನಿ ಅಂತ ಅಂದೆ. ಬೇಡ, ಇವತ್ತು ಚಪಾತಿ ತಿನ್ಬೇಕು ಅನಿಸ್ತಾ ಇದೆ ಅಂತ ಹೇಳಿದ್ರು. ಸರಿ ಅಂತ ಅನ್ಬಿಟ್ಟು ಅವ್ರಿಗೆ ಬೀನ್ಸ್ ಪಲ್ಯ ಮಾಡಿ, ಧ್ರುವ ಇದ್ದಲ್ವ ಮನೇಲಿ, ಅವ್ನಿಗೆ ಎಕ್ಸಾಮ್ ನಡೀತಾ ಇದೆ, ಹಂಗಾಗಿ ಅವ್ನಿಗೆ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಅನ್ಬಿಟ್ಟು ಪಲ್ಯ ಎಲ್ಲ ಇಷ್ಟೆಲ್ಲ ಮಾಡ್ಕೊಂಡು ನಾನು ರೆಡಿ ಮಾಡ್ಕೊಂಡಿದ್ರೆ ಮನೆಯವರು ಊಟಕ್ಕೆ ಬರ್ಲಿಲ್ಲ. ಅದೊಂದು ಬೇಜಾರಾಗೋಯ್ತು. ಇಷ್ಟೆಲ್ಲ ನಿಂತ್ಕೊಂಡು ತೊಳೆದು ಇದನ್ನೆಲ್ಲ ಮಾಡೋ ಅಷ್ಟಿಗೆ ಒಂದ್ 2 ಅವರ್ ಆದ್ರೂ ಬೇಕಾಗುತ್ತೆ. ಆದ್ರೆ ಇಷ್ಟೆಲ್ಲ ಶ್ರಮ ವೇಸ್ಟ್ ಆಗ್ಬಿಡುತ್ತೆ ಒಂದೊಂದ್ಸಲಿ ಅಂತ. ಸರಿ ಅಂತ ಅನ್ಬಿಟ್ಟು ಮನೆಯವ್ರು ಬಂದು ಒಂದ್ ಸ್ವಲ್ಪ ಪಲ್ಯ ತಿಂದ್ರು ಅಷ್ಟೇನೆ. ಇವತ್ತಿನ ವಿಡಿಯೋ ಇಷ್ಟೇನೆ, ಏನ್ ಅನಿಸ್ತು ಕಮೆಂಟ್ ಮಾಡಿ.